ಸಿದ್ದರಾಮಯ್ಯ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಕಾರ್ಯಕ್ರಮದಲ್ಲಿ ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಂಥವರು ಬಸವರಾಜ ರಾಯರೆಡ್ಡಿ ಅವರು ಹಾರ ಹಾಕ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅದನ್ನ ನಿರಾಕರಿಸ್ತಾರೆ. ಇದೆಲ್ಲ ಏನನ್ನ ಸೂಚಿಸುತ್ತೆ? ಇಲ್ಲಿ ಡಿ.ಕೆ. ಶಿವಕುಮಾರ್ ಒಬ್ಬ ಪ್ರಬುದ್ಧ ರಾಜಕಾರಣಿಯ ತರ ತೋರಿಸ್ಬೇಕಾಗತ್ತೆ. ನೀವು ಮತ್ತೊಂದು ನೆನಪಿರ್ಬೋದು, ಎಚ್ ಆಂಜನೇಯ ಅವರಿಗೆ ಬಿ.ಕೆ. ಹರಿಪ್ರಸಾದ್ ಅವರ ಪ್ರಮಾಣವಚನ ಸ್ವೀಕರಿಸೋ ಸಂದರ್ಭದಲ್ಲಿ ಎಚ್ ಆಂಜನೇಯ ಅವ್ರ ಕೈಯನ್ನು ತಳ್ಳಿಬಿಡ್ತಾರೆ, ಜೋರಾಗಿ ತಳ್ತಾರೆ. ಅದು ಅವ್ರಂತ ನೋಡಿದ ಮೇಲೂ ತಳ್ತಾರೆ. ಆವಾಗ ಇವ್ರಿಗೆ ಭಾಷಣದ ಸಂದರ್ಭದಲ್ಲಿ ಇವ್ರು ಹೇಳ್ತಾರೆ, ಸಿದ್ದರಾಮಯ್ಯನವರು ಯಾರು ಡಿ.ಕೆ. ಶಿವಕುಮಾರ್, ಆಂಜನೇಯ ಶಿಸ್ತನ್ನು ಕಾಪಾಡಬೇಕು ನೀವು ಅಂತ. ಅಂದರೆ ಇಲ್ಲಿ ಸಿದ್ದರಾಮಯ್ಯ ಫಾಲೋವರ್ಸ್ನ ಡಿ.ಕೆ. ಶಿವಕುಮಾರ್ ಟಾರ್ಗೆಟ್ ಮಾಡ್ತಿದ್ದಾರಾ ಅಂತನಾ, ಅಥವಾ ಅವರೆಲ್ಲರೂ ಡಿ.ಕೆ. ಶಿವಕುಮಾರ್ ಅವರ ಬಳಿಗೆ ಬರಬೇಕು ಅಂತನಾ? ಇದು ಡಿ.ಕೆ. ಶಿವಕುಮಾರ್ ಅವ್ರ ಹೊಸದಲ್ಲ. ನಿಮ್ಗೆ ನೆನಪಿರ್ಬೋದು, ಯಾರು ಶಾಸಕರಿಗೆ, ಬಿಜೆಪಿ ಶಾಸಕರಿಗೆ ಅನುದಾನ ಬೇಕಂದ್ರೆ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನು ಕಲ್ತ್ಕೋಬೇಕು ಅಂತ ಹೇಳಿದ್ರಲ್ಲ ಡಿ.ಕೆ. ಶಿವಕುಮಾರ್. ಚಿತ್ರರಂಗದವ್ರಿಗೆ ನಟ್ಟು ಬೋಲ್ಟ್ ನಂಗೆ ಟೈಟ್ ಮಾಡೋದು ಗೊತ್ತು ಅಂತ ಹೇಳಿದ್ರಲ್ಲ ಡಿ.ಕೆ. ಶಿವಕುಮಾರ್. ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಹೇಳಿದ್ರಲ್ಲ, ಹೇಳಿಕೆ ಕೊಟ್ಟಿದ್ರಲ್ಲ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಅವರ ಆಡಳಿತ ಶೈಲಿ ಇದು. ನಾನು ಹಿಂಗೆ, ನಾನು ಮಾಡ್ತೀನಿ, ನಾನು ಕೆಲಸ ಮಾಡ್ತೀನಿ, ನಾನು ಜನರ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಅವ್ರಷ್ಟೇ. ಒಬ್ಬೊಬ್ಬ ರಾಜಕಾರಣಿಗೆ ಒಂದೊಂದು ರೀತಿ ಇರುತ್ತೆ, ಅಧಿಕಾರ ನಡೆಸೋದು, ಆಡಳಿತ ಶೈಲಿ ಇರುತ್ತೆ, ಅವ್ರದ್ದೇ ಒಂದು ಸ್ಟೈಲ್ ಅದು. ಆದರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅನ್ನೋ ಥರ ಹೋದರು ಅಂದರೆ ಅದು ಮುಂದೆ ಎಲ್ಲೋ ಅವರಿಗೆ ಹಿನ್ನಡೆ ಆಗಬಹುದು. ಇದೊಂದು ಪ್ರಬುದ್ಧತೆ. ಡಿ.ಕೆ. ಶಿವಕುಮಾರ್ ಅವರು ಅದನ್ನ ಅಪ್ಕೊಳ್ಬೇಕು, ಒಪ್ಕೊಳ್ಬೇಕು, ಅಳವಡಿಸ್ಕೊಳ್ಬೇಕು ಕೂಡ ನಿಶ್ಚಿತ. ಅಂದ್ರೆ ಈಗ ಮೊನ್ನೆ ನಡೆದಂತಹ ಬಿ.ಕೆ. ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮ ಏನಿತ್ತು, ಆ ಸಂದರ್ಭದಲ್ಲಿ ಲಾಸ್ಟ್ ಸ್ಪೀಚ್ ಅನ್ನ ಕೊಡಬೇಡಿ ಅಂತ ಹೇಳಿ ಸ್ವತಃ ಸಿದ್ದರಾಮಯ್ಯ ಅವರೇ ಮನವಿಯನ್ನ ಮಾಡ್ಕೊಂಡಿದ್ರು. ಯಾಕೆ ಇಂತಹ ಸ್ಥಿತಿ ಸಿದ್ದರಾಮಯ್ಯ ಅವ್ರಿಗೆ ಬಂತು? ಯಾಕಂದ್ರೆ ಅವರಿಗೆ ಆದಂತಹ ನೇಮ್ ಫೇಮ್, ಅವರದೇ ಆದಂತಹ ಸಿದ್ದರಾಮಯ್ಯ ಅವರಿಗೆ ಪ್ಲಸ್ ಪಾಯಿಂಟ್ ಅದು. ಲಾಸ್ಟ್ ಸ್ಪೀಚ್ ಯಾಕೆ ಕೊಡ್ತಾರೆ ಹೇಳಿ? ಯಾಕೆ ಕೊಡ್ತಾರೆ ಹೇಳಿ? ಪಕ್ಷದ ಹಂಗಲ್ಲ, ಯಾರ ಭಾಷಣ ಕೇಳಕ್ ಜನ ಕಾಯ್ತಾರೆ ಅವ್ರಿಗೆ ಲಾಸ್ಟ್ ಕೊಡ್ತಾರೆ, ಜನ ಕುತ್ಕಳ್ಳಿಯಲ್ಲಿ ಅಂತ. ಜನ ಎದ್ದೋಗ್ಬಿಟ್ರೆ ಏನ್ ಮಾಡ್ತಾರೆ? ಸಿದ್ದರಾಮಯ್ಯನ ಮೊದಲೇ ಮಾತಾಡ್ಸಿ ಆಮೇಲೆ ಬೇರೆಯವರು ಸುರ್ಜೇವಾಲಾ ಭಾಷಣಕ್ಕೆ ಬಂದಾಗ ಅಲ್ಲಿ ಯಾರು ಜನನೇ ಇರಲ್ಲ, ಅವಾಗ ಏನ್ ಮಾಡ್ತಾರೆ? ಹಂಗಾಗಿ ಲಾಸ್ಟ್ ಕೊಟ್ಟಿರ್ತಾರೇನೋ ಅಂತ. ಆದ್ರೆ ದುರಂತ ಅಂದ್ರೆ ಸಿದ್ದರಾಮಯ್ಯನವರ ಭಾಷಣಕ್ಕೆ ಬರೋ ಸಂದರ್ಭದಲ್ಲಿ ಹೆಚ್ಚಿಗೆ ಸಮಯ ಆಗ್ಬಿಟ್ಟಿತ್ತು, ಜನ ಖಾಲಿ ಆಗ್ತಾ ಇದ್ರು. ಅದರಿಂದ ನೊಂದಂತ ಸಿದ್ದರಾಮಯ್ಯನವರು ಆ ರೀತಿ ಹೇಳಿದ್ದಾರೆ ಅಂತ ರಾಜಕೀಯ ವಿಶ್ಲೇಷಣೆ ನಡೀತಾ ಇತ್ತು. ಕರೆಕ್ಟ್ ಅದು. ಲಾಸ್ಟ್ ಸ್ಪೀಚ್ ಯಾಕೆ ಕೊಡ್ತಾರೆ, ಏನು ಅಧ್ಯಕ್ಷರು ಕೊನೆಯದಾಗಿ ಭಾಷಣ ಮಾಡ್ಬೇಕು ಯಾವತ್ತು. ಆದರೆ ಸಿದ್ದರಾಮಯ್ಯನವ್ರಿಗೆ ಯಾಕೆ ಕೊಟ್ಟರು? ಅದು ಅವರ ಹತಾಶೆಯನ್ನು ತೋರಿಸ್ಕೊಂಡ್ರೆ ಸಿದ್ದರಾಮಯ್ಯ ಅನ್ನೋದು ದಿಲ್ಲೊಟ್ಟಾಗ್ತದೆ. ಬಾಯಿ ಬಿಟ್ಟು ಹೇಳೋ ಥರ ಆಯ್ತಲ್ಲ ಸಿದ್ದರಾಮಯ್ಯನವರು ಅನ್ನೋದು. ಯಾಕಂದ್ರೆ ಸಿದ್ದರಾಮಯ್ಯನವ್ರು ಇಲ್ಲ ಅಂದ್ರೆ ಇವ್ರು 130 ಸ್ಥಾನ ಗೆಲ್ಲಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ 2023 ಅಲ್ವಾ? ಅಫ್ಕೋರ್ಸ್ ಇಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಕೆಲಸ ಮಾಡಿದ್ದಾರೆ. ಒಬ್ರು ಧೀಮಂತ ನಾಯಕ, ಅಹಿಂದ ನಾಯಕ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಟ್ರಬಲ್ ಶೂಟರ್, ಸಂಘಟನಾ ಚತುರ ಡಿ.ಕೆ. ಶಿವಕುಮಾರ್. ಇಬ್ರು ಸೇರಿ ಡಿ.ಕೆ. ಶಿವಕುಮಾರ್ ಅವರ ಸಂಪನ್ಮೂಲ, ಸಿದ್ದರಾಮಯ್ಯನವರ ವರ್ಚಸ್ಸು ಕೆಲಸ ಮಾಡಿ ಕಾಂಗ್ರೆಸ್ 135 ಸ್ಥಾನಗಳ ಅಭೂತಪೂರ್ವ ಗೆಲುವನ್ನು ಪಡೆದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಆಮೇಲೆ ಒಪ್ಪಂದದ ಪ್ರಕಾರ ಬಿಟ್ಟುಕೊಟ್ರು 2.5 ವರ್ಷ. ಅಷ್ಟರ ಮಟ್ಟಿಗೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಏನಂದ್ರೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದರು. ಇದಕ್ಕಿಂತ ಮೊದಲು ಎಚ್.ಡಿ. ಕುಮಾರಸ್ವಾಮಿ ಅವರು ಅಧಿಕಾರ ಬಿಟ್ಟುಕೊಡುವಾಗ ಎಷ್ಟೆಲ್ಲ ರಾಮಾಯಣ ರಗಳೆ ಮಾಡಿ ಬಿಟ್ಟುಕೊಟ್ರು. ಇದೇ ಯಡಿಯೂರಪ್ಪ ಬೇರೆಯವರಿಗೆ ಮಂತ್ರಿ ಮಾಡಬೇಕು, ಮುಖ್ಯಮಂತ್ರಿ ಮಾಡ್ಬೇಕಂದ್ರೆ ಎಷ್ಟೆಲ್ಲ ರಾಮಾಯಣ ರಗಳೆ ಮಾಡಿ ಬಿಟ್ಕೊಟ್ರು. ಆದರೆ ಸಿದ್ದರಾಮಯ್ಯನವರು ಅದನ್ನು ಮಾಡಿಲ್ಲ. ಹೈಕಮಾಂಡ್ ಸೂಚಿಸಿರೋ 2 ದಿನ ಮೊದಲೇ ಕೊಟ್ಬಿಟ್ರು, ತಗೊಳ್ಳಿ ರಾಜೀನಾಮೆ ಬಿಸಾಕ್ತೀನಿ ನಾನು ಅಂತ. ಇದು ಸಿದ್ದರಾಮಯ್ಯ. ಈ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಕೊಟ್ಟಿರುವಂಥ ಸೇವೆಯನ್ನ ಕಾಂಗ್ರೆಸ್ ಅವರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಮಾಡಬಾರದು ಅನ್ನೋದು ಮಾತ್ರ ಸಿದ್ದರಾಮಯ್ಯನವರ ಅಭಿಮಾನಿಗಳ ಒಂದು ಆಶಯ ಆಗಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಬೇಕು 2028 ಚುನಾವಣೆಗೆ. ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ವಿಜಯ ಪತಾಕೆಯನ್ನು ಹಾರಿಸ್ತಾ ಇದೆ, ಕರೆಕ್ಟ್. ತಮಿಳುನಾಡಲ್ಲಿ ವಿಜಯ್ ಜೊತೆ ಸರ್ಕಾರದಲ್ಲಿದ್ದಾರೆ, ತೆಲಂಗಾಣದಲ್ಲಿ ಕಾಂಗ್ರೆಸ್ನ ರೇವಂತ್ ರೆಡ್ಡಿ ಸರ್ಕಾರದಲ್ಲಿದ್ದಾರೆ, ಕೇರಳದಲ್ಲಿಯೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಅಲ್ಲಿ ಸತೀಶನ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಕಾಂಗ್ರೆಸ್ನವರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಇಂಥ ಸಂದರ್ಭದಲ್ಲಿ ಬಿಜೆಪಿಯನ್ನು ಮೆಟ್ಟಿ ನಿಲ್ಲಬೇಕು ಅನ್ನೋ ಕನಸೇನಿದೆ ಇವ್ರದ್ದು, ಬಿಜೆಪಿಯಿಂದ ಅಧಿಕಾರವನ್ನು ಕಿತ್ಕೊಳ್ಬೇಕು 2028 ಅನ್ನೋ ಕನಸೇನಿದೆ ಇವ್ರದ್ದು. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇಂಪಾರ್ಟೆಂಟ್ ಆಗ್ತಾರೆ. ಹೇಗೆ ಬಿಜೆಪಿಗೆ ಯಡಿಯೂರಪ್ಪ ಇಂಪಾರ್ಟೆಂಟ್ ಆಗ್ತಾರೋ, ಹೇಗೆ ಜನತಾದಳಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಇಂಪಾರ್ಟೆಂಟ್ ಆಗ್ತಾರೋ, ಅದೇ ರೀತಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಪ್ರಾಮುಖ್ಯ ಅಂತ ಅನಿಸ್ತಾನೆ ಇರ್ತಾರೆ ನಿಶ್ಚಿತ.